ರಾಜ್ಯದಲ್ಲಿ 57 ವರ್ಷಗಳ ಕಾಲ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಒಳ್ಳೆ ಆಡಳಿತ ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಈ ಕೇಂದ್ರ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳ ಇರ್ತಕ್ಕಂಥ ವಿರೋಧಿ ಆ ಸಂದರ್ಭದಲ್ಲಿ ಏನಾದರೂ ಆದರೆ ಈ ರಾಜ್ಯಾದ್ಯಂತ ಪ್ರತಿಭಟನೆ, ಪ್ರಾಣತ್ಯಾಗ, ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಮಾತ್ರ ಸ್ನೇಹಿತರನ್ನ ಕೇಳ್ಕೊಳ್ಳಿಷ್ಟೇ, ರಾಜ್ಯಾಂಗದ ಸಿದ್ದರಾಮಯ್ಯನವರಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ತೊಂದರೆ ಆದ ಪಕ್ಷದಲ್ಲಿ 30 ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರತಿಭಟನೆ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ವಿರೋಧ ಪಕ್ಷದವರಿಗೆ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಈ ದೇಶದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದದೊಂದಿಗೆ ಈ ದೇಶದಲ್ಲಿ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರು. ಅವರಿಗೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡಿದರೆ ನಾವೆಲ್ಲರೂ ಸುಮ್ಮನೆ ಕೊಡೋಕ್ಕಾಗಲಿಲ್ಲ. ಅವರ ವಿರುದ್ಧ ರಾಜ್ಯಪಾಲರ ಕಚೇರಿಯಲ್ಲಿ ಬೆಳಬೇಕಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ರಾಜ್ಯಪಾಲರು ಪ್ರಮುಖವಾದ ಅಂಗ, ಮುಖ್ಯ ಕಾರ್ಯದರ್ಶಿಗಳು ಪ್ರಮುಖವಾದ ಅಂಗ, ಇವರೆಲ್ಲರೂ ಸಹ ಸಿದ್ದರಾಮಯ್ಯನಿಗೆ ಒದಗಿಸಿಕೊಡ್ಬೇಕು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾ ರಂಗದಲ್ಲಿ ತನ್ನದೇ ಆದ ಅನುಭವದ ಛಾಯೆಯನ್ನು ಹೊಂದಿರತಕ್ಕಂಥ ಅನುಭವದ ಎಲ್ಲ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಈ ಆಡಳಿತ ಕೊಟ್ಟ ಸಂದರ್ಭದಲ್ಲಿ ಒಳಗಾಗಿರ್ತಕ್ಕಂಥ ಜನ, ನೋವನ್ನು ಅನುಭವಿಸತಕ್ಕಂಥ ಜನ, ಲಿಂಗಿಸ್ಟಿಕ್ ಮೈನಾರಿಟಿ ಎಲ್ಲ ವರ್ಗದ ಜನ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುತ್ತೆ, ಅವರ ಧ್ವನಿಯಾಗಿ ನಿಲ್ಲುತ್ತೆ. ಮುಂದಿನ ದಿನಗಳಲ್ಲಿ 30 ಜಿಲ್ಲೆಗಳನ್ನು ಈ ಕಾರ್ಯಕ್ರಮಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು. SP ಶೇಷಾದ್ರಿ, ಶಿವಮೊಗ್ಗ. ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ರಾಷ್ಟ್ರ ಕಂಡಂಥ ಧೀಮಂತ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು. ಇಡೀ ರಾಷ್ಟ್ರನೇ ಮೆಚ್ಚಿದೆ. ಇಂಥ ಉತ್ತಮ ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲೂ ಇಲ್ಲ ಅಂಥೇಳಿ. ಆದರೆ ಈ ರಾಜ್ಯ ಬಿ ಜೆ ಪಿನವರು, BJP ಅಧ್ಯಕ್ಷರಾದ ನಮ್ಮ ವಿಜೇಂದ್ರ ಅವರು, R ಅಶೋಕ್ ಅವರು, ಇವರೆಲ್ಲ ಪಿತೂರಿ ನಡೆಸಿ ಅವರು ಏನೂ ಕಪ್ಪು ಚುಕ್ಕೆ ಇಲ್ಲದಂತೆ ಅವರಿಗೆ ಅವರು ಹೊರ ಬರಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೆ ಮಸಿ ಬಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಜನಕ್ಕೆ ತಪ್ಪು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಯಾಕೆ? ಅವ್ರ ಪೀರಿಯಡಲ್ಲಿ ಎಷ್ಟು ಹಗರಣಗಳಾಗಿದ್ದಾವೆ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಏನೋ ತಪ್ಪು ಮಾಡಿದ್ದಾರೆ, ಸುಧಾರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಭಾವೈಕ್ಯತೆಯಿಂದ ನಾವು ಇರ್ತೇವೆ. ಆದರೆ ಅವರು ದ್ವೇಷದ ರಾಜಕಾರಣ ಮಾಡ್ತಾಯಿದ್ದಾರೆ. ಅವರ ಸರ್ಕಾರದಲ್ಲಿ ಎಷ್ಟು ಹಗರಣಗಳಾಗಿದೆ ಅದನ್ನೆಲ್ಲ ನಾವು ತೆಗೆದಲ್ಲೇ ಬಿಟ್ಟಿದ್ದೇ ಇವತ್ತು ಇವರಿಗೆ ಈ ಮಾತಿಗೆ ಅವಕಾಶ ಸಿಕ್ಕಿದೆ. ಇಲ್ಲೇ ಸೂಡಾದಲ್ಲಿ ಎಷ್ಟು ಹಗರಣ ಆಯಿತು, ವಾಜಪೇಯಿ ಬಡಾವಣೆ ಹಗರಣ ಆಯಿತು. ಇದನ್ನೆಲ್ಲ ಯಾರು ಜವಾಬ್ದಾರಿ? ಇದನ್ನು ಮುಚ್ಚಾಕಲಿಕ್ಕೆ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ ಇಡ್ಲಿಕ್ಕೋಸ್ಕರ ಇವರೆಲ್ಲ ಷಡ್ಯಂತ್ರ ಮಾಡ್ತಾರೆ. ಇದನ್ನು ನಡೆಯಲ್ಲ. ನಾವು ಜನ ಅವ್ರ ಹಿಂದೆ ಇದ್ದೇವೆ. ಇಡೀ ಸಮಸ್ತ ಕರ್ನಾಟಕದ ಜನ ಸಿದ್ದರಾಮಯ್ಯನವರ ಹಿಂದೆ ಇದ್ದೇವೆ.
ಅದಕ್ಕೋಸ್ಕರ ಅವರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿವಸ ಕತ್ತೆ ಮೆರವಣಿಗೆ ಮೂಲಕ ಈ BJPನವರು ಕತ್ತೆ ಇದ್ದಂಗೆ ಅದಕ್ಕೋಸ್ಕರ ಕತ್ತೆ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರವೃತ್ತಿ ಬಿಡಬೇಕು BJPನವರು. ಮುಂದಿನ ದಿವಸ ನಮಗೂ ಬರ್ತದೆ ಕಾಲ, ಸೆಂಟ್ರಲ್ ಗೌರ್ಮೆಂಟ್ ನಮಗೂ ಬರ್ತದೆ, ಅವಾಗ ನಾವು ತೋರಿಸ್ಬೇಕಾಗುತ್ತೆ. ಆದರೆ ಬೇಡ, ನಮ್ಮ ಕಾಂಗ್ರೆಸ್ ಪಕ್ಷದವರು ಮಾಡಬಾರ್ದು, ಏನೋ ಒಂದೊಂದು ಪೀರಿಯಡಲ್ಲಿ ತಪ್ಪಾಗಿರುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಇದ್ದೀವಿ. ಆದರೆ ಅದನ್ನೇ ದುರುಪಯೋಗ, ವೀಕ್ನೆಸ್ ಅಂತ ತಿಳ್ಕೊಬಾರ್ದು. ಹಾಗಾಗಿ BJPನವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನಾರ ಮತ್ತೆ ಪುನರಾವರ್ತನೆ ಆದರೆ ಇಡೀ ರಾಜ್ಯ ಬೆಂಕಿ ಹತ್ತು ಉರಿಯುತ್ತೆ. ಇದನ್ನು ಅವ್ರು ಎಚ್ಚರಿಕೆಯಿಂದ ಮಾಡಬೇಕು. ನನ್ನ ಹೆಸರು ಇಕ್ಕೇರಿ ರಮೇಶು, ಹಿಂದುಳಿದ ವರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ. ಶಿವಮೊಗ್ಗ ನಗರದಲ್ಲಿ ಈ ದೇಶ ಕಂಡ ಅಪರೂಪದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಯಾವುದೇ ಕಪ್ಪು ಚುಕ್ಕೆ ಬರದಂಗೆ ಸನ್ಮಾನ್ಯ ಶ್ರೀ ರಾಜ್ಯಪಾಲರಂಥ ಕಚೇರಿ ಇರ್ಬೋದು, ಶ್ರೀಮತಿ ರಜನೀಶ್ ಗೋಯಲ್ ಇರ್ಬೋದು, ಸಿದ್ದರಾಮಣ್ಣನವರು ಮೂಢ ಹಗರಣದಲ್ಲಿ, ವಾಲ್ಮೀಕರಣದಲ್ಲಿ ಯಾವುದೇ ಸಂದರ್ಭದಲ್ಲಿ ಭಾಗಿಯಾಗಿಲ್ಲ. ಎಂದೂ ಸಹ ಅವರ ನಿವೇಶನವನ್ನು ಕೋರಿ ಅವರ ಹೆಸರಲ್ಲಿ ಅರ್ಜಿಯನ್ನು ಸಲ್ಲಿಸಿಲ್ಲ. ಸಂಬಂಧಪಟ್ಟಂಥ ಅವರ ಬಡದಿ ಹೆಸರಿನಲ್ಲಿ ಅರ್ಜಿಯನ್ನು ಅವರು ಕೇಳಿರ್ಬೋದು. ಆದರೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹೆಸರಲ್ಲಿ ಇಂದು ಮುಂದು ಇವತ್ತು ಸಹ ಯಾವುದೇ ಒಂದು ಅರ್ಜಿಯನ್ನು ಕೇಳಿಲ್ಲ. ಆಗಿದ್ದೂ ಸಹ ವಿರೋಧಿಗಳು ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಕಪ್ಪು ಮಸಿಯನ್ನು ಬಳಿಯೋದಕ್ಕೋಸ್ಕರನೇ JDS ಇರ್ಬೋದು, BJP ಇರ್ಬೋದು ಇದೊಂದು ಕುತಂತ್ರ ಮಾಡ್ತಾ ಇದೆ. ದಯಮಾಡಿ ನಾನು ಅವರಿಗೆ ಕೇಳ್ಕೊಳ್ಳೋದಿಷ್ಟೇ, ಸಿದ್ದರಾಮಯ್ಯನವರ 50 ವರ್ಷಗಳ ರಾಜಕಾರಣದಲ್ಲಿ ಎಂದೂ ಸಹ ತಪ್ಪನ್ನು ಎಸಗಿಲ್ಲ, ಇಂದೂ ಸಹ ತಪ್ಪನ್ನು ಎಸಗುವುದಿಲ್ಲ, ಮುಂದೆಯೂ ತಪ್ಪನ್ನು ಎಸಗುವುದಿಲ್ಲ. ಇವತ್ತು ಅತ್ಯಂತ ಪ್ರಮುಖವಾದ ಅಂಗ ರಾಜ್ಯಪಾಲರು, ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರು ಇವೆಲ್ಲವನ್ನು ಪರಂಪರಿಸಿ ಸಿದ್ದರಾಮಣ್ಣವರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಅವರಿಗೆ ಯಾವುದೇ ದುರುದ್ದೇಶಪೂರಿತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಅಕಸ್ಮಾತ್ ಇವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಪ್ಪು ಚುಕ್ಕಿ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಈ ರಾಜ್ಯಾದ್ಯಂತ ರಕ್ತದ ಓಕಳಿಯನ್ನು ಹರಿಸಬೇಕಾಗುತ್ತೆ, ಜನ ವಿರೋಧಿ ಕೆಲಸವನ್ನು ಮಾಡಬೇಕಾಗುತ್ತೆ. 30 ಜಿಲ್ಲೆಗಳಲ್ಲೂ ಪ್ರತಿಭಟನೆಯನ್ನು ಹಾಕ್ಕೊಂಡು ಕೇಂದ್ರ ಸರ್ಕಾರ ಈ ನಮ್ಮ ವಿರೋಧಿ ಜನಗಳ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಕೇಂದ್ರ ಸ್ಥಾನವೇ ಇರತಕ್ಕಂಥ ಬೆಂಗಳೂರಿನಲ್ಲಿ ನಾವು ಸಾವಿರಾರು ಕಾರ್ಯಕರ್ತರು ಪ್ರಾಣತ್ಯಾಗ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ವಿ.